ಇಲ್ಲಿಗೆ ಬಂದು ನಮ್ಮ ಗಾಡಿನೆಲ್ಲ ಅಲ್ಲೆಲ್ಲ ಪಾರ್ಕ್ ಮಾಡಿಬಿಟ್ಟು ಇವಾಗ ಮುಂದೆ ಗೋಪುರ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇವಾಗ ನಾವು ಎಂಟ್ರಿ ಕೊಡ್ತೀವಿ ಅರುಣಾಚಲನ ದರ್ಶನ ಮಾಡೋಕ್ಕೆ. ಇಲ್ಲಿ ಅಶ್ವಥ್ ಅವ್ರದ್ದು ರೆಕಮೆಂಡೇಶನ್ ನಡೀತಾ ಇದೆ. ಸೊ ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ. ನೋಡ್ತಾ ಇರೋ ಗೋಪುರ ಏನು ಸಖತ್ತಾಗಿದೆ ಗುರು. ಕೆಳಗೆ ಒಂಥರ ಡಿಫ್ರೆಂಟ್ ಸ್ಟೈಲ್ ಆಫ್ ಸ್ಟೋನು, ಅದ್ರ ಮೇಲೆ ಗೋಪುರ ಅಮೇಝಿಂಗಾಗಿ ಕಟ್ಟಿದ್ದಾರೆ ನೋಡಿ. ಸೂರ್ಯನ ಬೆಳಕು ಅದ್ರ ಮೇಲೆ ಬಿದ್ದು ಏನು ಸಖತ್ತಾಗಿ ಕಾಣ್ತಿದೆ. ಸೊ ಇದು ಬಂದು ನಾರ್ತ್ ಬ್ಲಾಕ್ ಎಂಟ್ರಿ. ಚೆನ್ನಾಗಿದೆ ಅಲ್ವಾ? ಬನ್ನಿ ಒಳಗೋಗೋಣ ಹಂಗೆ ಇವಾಗ. ಸೊ ತಿರುವಣ್ಣಾಮಲೈಗೆ ಬಂದು ನಾವು ಟೆಂಪಲ್ಗೆ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿನ ಒಂದು ರೀತಿ ನೀತಿ, ಇಲ್ಲಿನ ಕತೆ ತಿಳ್ಕೊಬೇಕು ತಾನೆ. ನಾವು ದೇವಸ್ಥಾನಕ್ಕೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ಕತೆ ನೋಡಿಕೊಂಡು ದೇವಸ್ಥಾನಕ್ಕೆ ಎಂಟ್ರ್ ಆಗೋಣ ಬನ್ನಿ. ಶಿವನ ಅನುಮತಿ ಇಲ್ಲದೆ ಪ್ರವೇಶ ಸಿಗದ ಕ್ಷೇತ್ರ ಅರುಣಾಚಲ. ಈ ದೇವರನ್ನು ಸ್ಮರಿಸಿದರೆ ಸಾಕು ಮುಕ್ತಿ ಸಿಗುವ ಪ್ರದೇಶವಿದು. ಪಂಚಭೂತಗಳಲ್ಲಿ ಮೊದಲನೆಯದಾಗಿ ಪ್ರತ್ಯಕ್ಷನಾದವನು ಅಗ್ನಿ. ಅದೇ ರೀತಿ ಪರಶಿವನು ಅಗ್ನಿಗೊಳಗಾಗಿ ಅರುಣಾಚಲದಲ್ಲೇ ಪ್ರತ್ಯಕ್ಷನಾದನು. ಅದರಿಂದಲೇ ಈ ದೇವಾಲಯದಲ್ಲಿ ತಾಪಮಾನ ಹೆಚ್ಚಾಗಿರುತ್ತದೆ ಎಂದು ಹೇಳ್ತಾರೆ. ಪರಮೇಶ್ವರನೇ ತನ್ನ ಭಕ್ತರಿಗೆ ಶ್ರಾದ್ದ ಮಾಡುವ ಏಕೈಕ ಕ್ಷೇತ್ರ ಅರುಣಾಚಲ. ಮನುಷ್ಯನ ಜೀವನದಲ್ಲಿ 2 ಭಾಗಗಳಾಗಿ ವಿಂಗಡಿಸಿದರೆ ಮೊದಲನೇ ಭಾಗ ಅರುಣಾಚಲಕ್ಕೆ ಮುಂಚೆ ಮತ್ತು 2ನೇ ಭಾಗ ಅರುಣಾಚಲಕ್ಕೆ ಬಂದ ನಂತರ ಎಂದು ಹೇಳುತ್ತಾರೆ. ಸಾಮಾನ್ಯವಾಗಿ ಬೆಟ್ಟದ ಮೇಲೆ ದೇವಾಲಯಗಳಿರುತ್ತೆ, ಆದರೆ ಈ ಪರ್ವತದವೇ ಒಂದು ದೇವಾಲಯ, ಅದೇ ಪರಮಪಾವನ. ದಿವ್ಯ ಶೋಭಿತವಾದ ಅರುಣಗಿರಿಗೆ ಯುಗಗಳ ಪುರಾಣವೇ ಇದೆ. ಸುವರ್ಣಯುಗ ಇದನ್ನು ಅಗ್ನಿ ಪರ್ವತವೆಂದು, ತ್ರೇತಾಯುಗದಲ್ಲಿ ಸ್ವರ್ಣಗಿರಿ ಎಂದು, ದ್ವಾಪರ ಯುಗದಲ್ಲಿ ತ್ರಾತಮ್ಯ ಶೈಲ್ಯವೆಂದು ಕರೆಯುತ್ತಿದ್ರು. ಕಲಿಯುಗದಲ್ಲಿ ಶಿಲಾಶೋಭಿತವಾದ ಈ ಬೆಟ್ಟವು ಎಷ್ಟೋ ರಹಸ್ಯಗಳಲ್ಲಿ ತನ್ನಲ್ಲಿ ನಿಕ್ಷೇಪಗೊಂಡಿದೆ. ಅರುಣಾಚಲವು 260 ಕೋಟಿ ವರ್ಷಗಳಷ್ಟು ಹಳೆಯದು ಎಂದು ಪ್ರಖ್ಯಾತ ಪುರಾತತ್ವ ಶಾಸ್ತ್ರಜ್ಞ ಬೀರ್ಬಲ್ ಸಾಹಾನಿ ನಿರ್ಧರಿಸಿದ್ದಾರೆ. ಈ ಬೆಟ್ಟದ ಮೇಲಿನ ಶಿಲಾಗಳು ಮತ್ತು ಮಣ್ಣಲ್ಲಿ ಅನೇಕ ಔಷಧಿಗಳ ಗುಣಗಳು ಇಲ್ಲಿ ಹೊಂದಿದೆ. ಈ ಬೆಟ್ಟದ ಸುತ್ತಲೂ ಲೆಕ್ಕವಿಲ್ಲದಷ್ಟು ತೀರ್ಥಗಳು, ದೇವಾಲಯಗಳು ಮತ್ತು ಎತ್ತರದ ಗೋಪುರಗಳಿವೆ ಎಂದು ಈ ಬೆಟ್ಟದಲ್ಲಿ ಸಾಬೀತಾಗಿದೆ. ಈ ಬೆಟ್ಟವು ಸಾಕ್ಷಾತ್ ಪರಶಿವನ ಸ್ವರೂಪವಾಗಿದ್ದು ಇಂದಿಗೂ ಲಕ್ಷಾಂತರ ಜನರು ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುತ್ತಾನೇ ಇದ್ದಾರೆ. ಪುರಾಣಗಳ ಪ್ರಕಾರ ಹಿಂದೆ ಬ್ರಹ್ಮ ಮತ್ತು ವಿಷ್ಣುಗಳ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯದ ಬಗ್ಗೆ ದೊಡ್ಡ ಜಗಳವೇ ಆಯಿತು. ಬ್ರಹ್ಮನು ನಾನೇ ಸೃಷ್ಟಿಕರ್ತ, ನಾನೇ ಶ್ರೇಷ್ಠ ಎಂದರೆ, ವಿಷ್ಣುವು ನಾನು ಸ್ಥಿತಿಕಾರಕ, ನಾನೇ ಶ್ರೇಷ್ಠ ಎಂದನು. ಇವರ ಕಲಹವನ್ನು ಹೋಗಲಾಡಿಸಲು ಪರಮೇಶ್ವರನು ಅಖಂಡ ಜ್ಯೋತಿರ್ಲಿಂಗವಾಗಿ ಉದ್ಭವಿಸಿ ತನ್ನ ಲಿಂಗದ ಆದಿ ಮತ್ತು ಅಂತ್ಯವನ್ನು ಹುಡುಕುವ ಪರೀಕ್ಷೆಯನ್ನಿಟ್ಟನು. ಈ ಮಹಾವಿಷ್ಣು ವರಾಹಮೂರ್ತಿಯಾಗಿ ಕೆಳಮುಖವಾಗಿ ಹರಿದರೆ ಬ್ರಹ್ಮನು ಹಂಸವನ್ನೇರಿ ಮೇಲ್ಮುಖವಾಗಿ ಹೋದನು. ಸಾವಿರಾರು ವರ್ಷಗಳ ಪ್ರಯಾಣದ ನಂತರವೂ ಬ್ರಹ್ಮನಿಗೆ ತುದಿಯನ್ನು ಕಂಡುಹಿಡಿಯಲಾಗಲಿಲ್ಲ. ಆಗ ಮೇಲಿನಿಂದ ಬೀಳುತ್ತಿದ್ದ ಕೇದಿಗೆ ಹೂವನ್ನು ಕೇಳಿದಾಗ ತಾನು ಸಾವಿರಾರು ವರ್ಷಗಳಿಂದ ಶಿವನ ತಲೆಯ ಮೇಲಿಂದ ಬೀಳುತ್ತಾಗಿ ಅದು ಹೇಳಿತು. ಬ್ರಹ್ಮನು ತಾನು ಲಿಂಗದ ತುದಿಯನ್ನು ನೋಡುತ್ತಿದ್ದನೆಂದು ಸುಳ್ಳು ಸಾಕ್ಷಿ ಹೇಳಿದರೂ ಆ ಹೂವನ್ನು ಮತ್ತು ಅಲ್ಲಿಂದ ಕಾಮಧೇನುವನ್ನು ಕೇಳಿದನು. ಶಿವನ ಬಳಿ ಬ್ರಹ್ಮ ಸುಳ್ಳು ಹೇಳಿದಾಗ ಹೂವು ಸುಳ್ಳು ಸಾಕ್ಷಿ ನೀಡಿತು, ಆದರೆ ಕಾಮಧೇನು ತಲೆಯಿಂದ ಹೌದು ಎಂದು ಬಾಲದಿಂದ ಅಲ್ಲ ಎಂದು ಸತ್ಯವನ್ನು ಹೇಳಿತು. ಇದರಿಂದ ಕೋಪಗೊಂಡ ಶಿವನು ಬ್ರಹ್ಮನಿಗೆ ಭೂಲೋಕದಲ್ಲಿ ಪೂಜೆ ಇಲ್ಲದಂತೆ ಶಪಿಸಿದನು. ಸುಳ್ಳು ಸಾಕ್ಷಿ ಹೇಳಿದ ಕೇದಿಗೆ ಹೂವು ಪೂಜೆಗೆ ಅರ್ಹವಲ್ಲ. ಕಾಮಧೇನು ಬಾಲವು ಸತ್ಯ ಹೇಳಿದ ಕಾರಣ ಅದನ್ನು ಪೂಜಿಸಬೇಕು ಎಂದು ಶಿವನು ಶಾಸನ ಮಾಡಿದನು. ಜ್ಞಾನೋದಯವಾದ ಬ್ರಹ್ಮನು ಕ್ಷಮೆಯಾಚಿಸಿದ ನಂತರ ಶಿವನು ಸಕಲ ಜನರಿಗೂ ಜ್ಞಾನವನ್ನು ಪಸರಿಸಲು ಚಿಕ್ಕ ಲಿಂಗವನ್ನು ಆ ಪರ್ವತದಲ್ಲಿ ಕಣ್ಣಿಗೆ ಕಾಣದಂತೆ ಮಾಯವಾದನು. ಶಿವನು ಅಗ್ನಿಲಿಂಗವಾಗಿ ಉದ್ಭವಿಸಿದ ಸಮಯ ಮಾಘ ಕೃಷ್ಣ ಚತುರ್ದಶಿ ಮಧ್ಯರಾತ್ರಿ. ಆ ದಿನವನ್ನು ಮಹಾಶಿವರಾತ್ರಿಯಾಗಿ ಆಚರಿಸುತ್ತಾರೆ. ಕಾರ್ತಿಕ ಮಾಸದ ಕೃತಕ ನಕ್ಷತ್ರದಂದು ಅರುಣಾಚಲೇಶ್ವರನಿಗೆ ವಿಶೇಷ ಅಭಿಷೇಕಗಳು ನಡೆಯುತ್ತೆ. ಬೆಟ್ಟದ ಮೇಲೆ ಮಹಾದೀಪವನ್ನು ಬೆಳಗಿಸ್ತಾರೆ. ಇದನ್ನೇ ಕೃತಿಕ ದೀಪೋತ್ಸವ ಎಂದು ಕರೆಯುತ್ತಾರೆ.
ಈ ಜ್ಯೋತಿಯನ್ನು ಬೆಳಗಿಸಲು 10 ಅಡಿ ಎತ್ತರದ 5 ಅಡಿ ಸುತ್ತಳತೆಯ ತಾಮ್ರದ ಹಣತೆಯನ್ನು ಬಳಸ್ತಾರೆ. ಇದರಲ್ಲಿ ಬತ್ತಿಗಾಗಿ 350 ಮೀಟರ್ ಉದ್ದದ ವಸ್ತ್ರ ಮತ್ತು ಸುಮಾರು 1000 ಕಿಲೋಮೀಟರ್ನಷ್ಟು ಹಸುವಿನ ತುಪ್ಪವನ್ನು ಬಳಸ್ತಾರೆ. ದೀಪವನ್ನು ಬೆಳಗಿಸುವ ಹಕ್ಕು ಜಾಲರು ಭಾರದ್ವಾಜ ವಂಶದವರಿಗೆ ಸೇರುತ್ತೆ. ದೀಪದ ದಿನ ಅವರನ್ನು ಸತ್ಕರಿಸಿ ದೀಪಗಳನ್ನು ಬೆಳಗಿಸಲು ಕಳಿಸುತ್ತಾರೆ. ಈ ದೀಪವು ಸತತ 3 ದಿನಗಳ ಕಾಲ ಉರಿಯುತ್ತೆ ಮತ್ತು ಸುಮಾರು 350 ಕಿಲೋಮೀಟರ್ ದೂರದವರೆಗೂ ಕಾಣಿಸುತ್ತೆ. ಗಿರಿ ಪ್ರದಕ್ಷಿಣೆಯ ಮಹತ್ವ. ಅರುಣಾಚಲ ಕ್ಷೇತ್ರದಲ್ಲಿ ಗಿರಿ ಪ್ರದಕ್ಷಿಣೆ ವಿಶೇಷ ಪ್ರಾಮುಖ್ಯತೆ ಇದೆ. ಪ್ರ ಅಂದರೆ ಪಾಪ ಸಂಹಾರ, ದ ಎಂದರೆ ಕಾಮ್ಯಸಿದ್ಧಿ, ಕ್ಷಿ ಎಂದರೆ ಜನ್ಮರಾಹಿತ್ಯ, ನ ಅಂದರೆ ಜ್ಞಾನ ಮಾರ್ಗದಲ್ಲಿ ಮುಕ್ತಿ. ತಮಿಳಿನಲ್ಲಿ ಪ್ರದಕ್ಷಿಣೆಯನ್ನು ಗಿರಿವಲಂ ಎಂದು ಕರೆಯುತ್ತಾರೆ. 16 ಕಿಲೋಮೀಟರ್ ದೂರದಲ್ಲಿರುವ ಈ ಗಿರಿ ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಸಮಸ್ತ ಪಾಪಗಳನ್ನು ನಾಶವಾಗುತ್ತದೆ. ಈ ಬೆಟ್ಟದ ಮೇಲಿರುವ ಗುಹೆಗಳಲ್ಲಿ ತಪೋವನಗಳು ಮತ್ತು ಅನೇಕ ಸಿದ್ಧಪುರುಷರು ಇಂದಿಗೂ ಪ್ರದಕ್ಷಿಣೆ ಮಾಡುತ್ತಾನೆ ಇದ್ದಾರೆ. ಗುರುವೇ ದೇವಸ್ಥಾನದೊಳಗೆ ಎಂಟ್ರಿ. ಓಂ ನಮಃ ಶಿವಾಯ. ಸೊ ನೋಡ್ತಾ ಇದ್ದೀರಲ್ಲ ಟೆಂಪಲ್ ಯಾವ ಥರ ಇದೆ. ಮಾಡಿದ್ದು AI ವಿಡಿಯೋ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಟೆಂಪಲ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲೇ ನೋಡ್ತಾ ಇದ್ದೀರಾ ಏನು ಸ್ಕಲ್ಪ್ಚರ್ ಗುರು, ಸಾಕಾಗಿದೆ. ಒಂಥರ ನೋಡ್ತಾ ಇದ್ರೆ ಶಿಲಾ ಬಾಲಿಕೆಯರು ಆ ಕಡೆ ಈ ಕಡೆ. ಕೆತ್ತನೆ ಮಾತ್ರ ಅಮೇಝಿಂಗಾಗಿ ಮಾಡಿದ್ದಾರೆ. ಒಳಗೆ ಎಂಟ್ರಾಗ್ತಿದ್ದಂಗೆ ಒಂದು ದ್ವಾರ ಆದಮೇಲೆ ಇನ್ನೊಂದು ದ್ವಾರ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಒಟ್ಟು 4 ಗೋಪುರಗಳಿವೆ. ಸೊ ಒಳಗೆ ಬರ್ತಿದ್ದಂಗೆ ಇಲ್ಲಿನ ಒಂದು ಸ್ಥಳ. ನಾವು ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಕ್ಯೂ ಸಿಸ್ಟಮಲ್ಲಿ ಇದ್ದೀವಿ. ಇಲ್ಲಿ ನಮಗೆ ಅಶ್ವಥ್ ಗೊತ್ತಿರೋರೊಬ್ರು ಇದ್ದಾರೆ. ಅವರು ನಮಗೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಒಳಗಡೆ ತನಕ ಹೋಗಬೇಕು. ಅಲ್ಲಿಂದ ಅವ್ರು ಬಂದು ನಮಗೆ ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗ್ತಾರೆ. ದೊಡ್ಡ ಏರಿಯಾ ಗುರು, ಇದು ಮಾತ್ರ ಸಾಕತ್ತಾಗಿದೆ. ನಮ್ಮ ಹುಡುಗರೆಲ್ಲ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಇವಾಗ, ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಬಂದು ಹ್ಯೂಜ್ ಕ್ಯೂ ಇರುತ್ತೆ. ನೀವೇನೋ ನಾರ್ಮಲಾಗಿ ಧರ್ಮ ದರ್ಶನ ಮಾಡ್ತೀನಿ ಅಂದರೆ ಮಿನಿಮಮ್ 5 hours ಬೇಕೇ ಬೇಕು. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಕೂಡ ರಶ್ ಇರುತ್ತೆ. ನೋಡ್ತಾ ಇದ್ರೆ ಇದೇ ದೇವಸ್ಥಾನದ ಎಂಟ್ರೆನ್ಸು. ಸೊ ಬಟ್ ನಾವು ಈ ಥರ ಹೋಗೋಕ್ಕಾಗಲ್ಲ. ನಿಮ್ಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಕೆತ್ತನೆ ಸ್ಕಲ್ಪ್ಚರೆಲ್ಲ ನೋಡಿಕೊಂಡು ಇವಾಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋದರೆ ಅರ್ಚಕರು ಸಿಗ್ತಾರೆ ನಮಗೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ದೇವರ ದರ್ಶನ ಮಾಡಿ, ಯಾಕಂದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ. ಇವಾಗ ಒಂದು ಸಭಾಂಗಣದಲ್ಲಿ ಬಂದು ಕೂತಿದ್ದೀವಿ. ನೋಡ್ತಾ ಇದ್ದೀರಾ ಎಷ್ಟು ಅಮೇಝಿಂಗ್ ಆಗಿದೆ. ಒಂದೊಂದು ಕೆತ್ತನೆಗೂ ಎಷ್ಟು ನೀಟಾಗಿ ಕ್ಲೀನಾಗಿ ಮಾಡಿದ್ದಾರೆ. ಹುಡುಗರೆಲ್ಲ ಧ್ಯಾನ ಮಾಡ್ತಾ ಇದ್ದಾರೆ. ನಾನಂತೂ ಮಾನಿಟರ್ ಮಾಡ್ತಾ ಇದ್ದೀನಿ ಇವ್ರುಗಳನ್ನ. ಧ್ಯಾನ ಮಾಡ್ತಾ ಇದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ ಅಂತ. ಬಟ್ ಧ್ಯಾನ ಮಾಡ್ತಾ ಇದ್ದಾರೆ. ದೇವ ದರ್ಶನ ಆದಮೇಲಂತೂ ಮನಸ್ಸಿಗೆ ಒಂದು ಸೂಪರ್ ಆನಂದ. ನೋಡ್ತಾ ಇದ್ದಾರೆ 2 ಗೋಪುರ ಒಟ್ಟಿಗೆ ಇದೆ. ಸೊ ಇಲ್ಲಿ ನರಸಿಂಹನ ಮೇಲೆ ಬಾಲಗೋಪಾಲ ಅನಿಸುತ್ತೆ, ಅವ್ರ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಸೊ ಪ್ರಸಾದ ಎಲ್ಲ ತಿಂದು ಇವಾಗ ನಾವು ದೇವಸ್ಥಾನದಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಇಲ್ಲಿ ಬಂದ ಮೇಲೆ ಯಾವ್ದು ನಾವು ಎಂಟ್ರೆನ್ಸಲ್ಲಿ ಬರ್ತೀವಲ್ಲ, ಯಾವ್ದ್ರಿಂದ ಬಂದಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಇವಾಗ ಇನ್ನೊಂದು ಎಂಟ್ರೆನ್ಸಲ್ಲಿ ಎಕ್ಸಿಟ್ ಆಗ್ತಾ ಇದ್ದೀವಿ ನಾವು. ನೋಡ್ತಾ ಇದ್ದೀರಾ ಇಲ್ಲೊಂದು ಗೋಪುರ ಏನು ಚೆನ್ನಾಗಿದೆ. ಸೊ
ನಾವು ಮಾಡಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಂದ ನಮ್ಮ ಮುಂದಿನ ಜರ್ನಿ ಬಂದು ಪಾಂಡಿಚೇರಿ. ಸೊ ನಮ್ಮ 3ನೇ ದಿನದ ಮೊದಲನೇ ದಿನ ಇವತ್ತು ತಂಜಾವೂರಲ್ಲಿ ಹಾಫ್ ಡೇ ಮುಗಿಸಿದ್ದೀವಿ. ಇಲ್ಲಿಂದ ಬೈಕ್ ಎತ್ಕೊಂಡು ಹೋಗ್ತಾ ಇದ್ದೀವಿ ಪಾಂಡಿಗೆ, ಕಡಲ ತೀರಕ್ಕೆ. ಬನ್ನಿ, ನಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.